ರಾಜ್ಯದಲ್ಲಿ ಕಳೆದೆರಡು ದಿನಗಳಿಂದ ಸುರಿದಂತಹ ಮಳೆ ಮತ್ತೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಅದರಲ್ಲೂ ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಂತೂ ಮಳೆಗೆ ನಲುಗಿ ಹೋಗಿವೆ. ಕೆರೆ ಒಡೆದು ನೀರು ಊರಿಗೆ ನುಗ್ಗಿದ್ರೆ ಮತ್ತೊಂದು ಕಡೆ ರಸ್ತೆಗಳೇ ನದಿಯಂತಾಗ್ಬಿಟ್ಟಿದೆ. ಕೆರೆ ಒಡೆದು ಗ್ರಾಮಕ್ಕೆ ನುಗ್ಗಿರುವ ನೀರು ಮತ್ತೊಂದು ಕಡೆ ಬೃಹತ್ ಮರ ನೆಲ ಕಚ್ಚಿದ್ರೆ ಇನ್ನೊಂದು ಕಡೆ ಮುಳುಗಿರುವ ಸೇತುವೆಯಲ್ಲಿ ಬೈಕ್ ಸವಾರರ ಹುಚ್ಚು ಸಾಹಸ. ರಾಜ್ಯದಲ್ಲಿ ಸುರಿದ ಮಳೆಯ ಅವಾಂತರಗಳ ಪರಿ ಇದು. ಗ್ರಾಮಕ್ಕೆ ಏಕಾಏಕಿ ನುಗ್ಗಿ ಬಂತು ಕೆರೆಯ ನೀರು. ಮನೆಗಳು, ಜಮೀನು ಜಲಾವೃತ, ಜನ ಕಂಗಾಲು. ಕಲಬುರಗಿಯಲ್ಲಿ ಮಳೆ ಅವಾಂತರಗಳು ಮುಂದುವರೆದಿದೆ. ಮೊನ್ನೆ ತಡರಾತ್ರಿ ಸುರಿದ ಮಳೆಗೆ ಚಿಂಚೋಳಿ ತಾಲೂಕಿನ ನಾಗ ಇದಲಾಯಿ ಗ್ರಾಮದ ಕೆರೆ ಉಕ್ಕಿ ಹರಿದಿದೆ. ಇದರಿಂದ ನೀರು ಗ್ರಾಮಕ್ಕೆ ಮತ್ತು ಜಮೀನುಗಳಿಗೆ ನುಗ್ಗಿದ್ದು ಜನ ಕಂಗಾಲಾಗಿದ್ದಾರೆ. ಇನ್ನು ಕಲಬುರಗಿ ನಗರದಲ್ಲಿ ನಿನ್ನೆ ಬೆಳ್ಳಂಬೆಳಗ್ಗೆ ಸುರಿದ ಮಳೆಗೆ ಪಿಡಿಎ ಇಂಜಿನಿಯರಿಂಗ್ ಕಾಲೇಜು ಎದುರುಗಡೆಯ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಲಾವೃತವಾಗಿದೆ. ಲಕ್ಷಾಂತರ ಮೌಲ್ಯದ ವಸ್ತುಗಳಿಗೆ ಹಾನಿಯಾಗಿದೆ. ಅಂಗಡಿಯೊಳಗೆ ಏನು ಆ ಮಳೆ ನೀರು ನುಗ್ಗಿರ್ತಕ್ಕಂಥದ್ದು ಪರಿಣಾಮ ಸದ್ಯ ಅಂಗಡಿಯೊಳಗಿರ್ತಕ್ಕಂಥ ಜೆರಾಕ್ಸ್ ಮಷಿನ್ಗಳೆಲ್ಲ ಹಾಳಾಗಿದೆ. ಯಾಕಂತಂದರೆ ಆ ಮಳೆರಾಯನ ಆರ್ಭಟಕ್ಕೆ ಸುರಿದಂಥ ಮಳೆಗೆ ಸದ್ಯ ನೀರೆಲ್ಲ ಅಂಗಡಿಯೊಳಗೆ ಬಂದಂಥ ಪರಿಣಾಮ ಪ್ರಾಣಿ ಸಂಗ್ರಹಾಲಯದ ಒಳಗಡೆ ಯಾವ ರೀತಿಯಾದಂಥ ದೃಶ್ಯ ಇದೆ ಅಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳ್ಳಂಬೆಳಿಗ್ಗೆ ಸುರಿದಂಥ ಮಳೆ ಏನಿದೆ ಆ ಮಳೆ ನೀರು ಸದ್ಯ ಪ್ರಾಣಿ ಸಂಗ್ರಹಾಲಯದ ಒಳಗಡೆ ನುಗ್ಗಿರ್ತಕ್ಕಂಥದ್ದು. ಯಾದಗಿರಿ ಜಿಲ್ಲೆಯಾದ್ಯಂತ ವರುಣನ ಪ್ರತಾಪ ಅವಾಂತರ ಸೃಷ್ಟಿಸಿದೆ. ಯರಗೋಳ ಕೆರೆ ಕೋಡಿ ಬಿದ್ದಿದ್ದು ಹಲವು ಗ್ರಾಮಗಳಿಗೆ ನೀರು ನುಗ್ತಾ ಇದೆ. ನೋಡಬಹುದು ಯಾವ ರೀತಿ ರಭಸವಾಗಿ ನೀರು ಪ್ರತಿಯೊಂದು ಮೂಲೆಯಿಂದ ಉಕ್ಕಿ ಹರಿತ ಗ್ರಾಮಕ್ಕೆ ನುಗ್ಗಿ ಬರ್ತಾ ಇದೆ. ಸೊ ಹೀಗಾಗಿ ಗ್ರಾಮದ ಹಲವು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರೋದು. ಜೊತೆಗೆ ಗ್ರಾಮದಲ್ಲಿರುವಂಥ ಸುಮಾರು 10 ಮನೆಗಳು ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿದೆ. ಇನ್ನು ಯರಗೋಳದ ಚಿಕ್ಕಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಿಸಿದ್ದ ಸೇತುವೆ ಮತ್ತೆ ಮುಳುಗಡೆಯಾಗಿದೆ. ಯಾದಗಿರಿಯ ಹತ್ತಿಕುಣಿ ಹಾಗೂ ಸೌದಾಗರ ಮಿನಿ ಜಲಾಶಯಗಳಿಂದ ಹಳ್ಳಕ್ಕೆ ನೀರು ಬಿಡುಗಡೆ ಮಾಡಲಾಗಿದೆ. ಪರಿಣಾಮ ಚಾಮನಹಳ್ಳಿ ಗ್ರಾಮದ ಸೇತುವೆ ಮುಳುಗಿ ಸಂಚಾರಕ್ಕೆ ಅಡ್ಡಿಯಾಗಿದೆ. ಮಹಾರಾಷ್ಟ್ರದ ಸಾಂಗ್ಲಿ ಹಾಗೂ ಇತರೆಡೆ ಮಳೆಯಾದ ಕಾರಣ ಡೋಣಿ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆಯಾಗಿದೆ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ, ತಾಳಿಕೋಟೆ ಭಾಗದಲ್ಲಿ ಡೋಣಿ ನದಿ ತುಂಬಿ ಹರಿತಾ ಇದ್ದು ತಾಳಿಕೋಟೆಯ ಸೇತುವೆ ಮುಳುಗಡೆಯಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ರಸ್ತೆ ಮುಳುಗಡೆಯಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಬೆಂಗಳೂರಿನಲ್ಲಿ ಧರೆಗೆ ಉರುಳಿದ 2 ಮರಗಳು. ರಾಜಧಾನಿ ಬೆಂಗಳೂರಿನಲ್ಲೂ ಮಳೆ ಅವಾಂತರಗಳನ್ನ ಹೊತ್ತು ತಂದಿದೆ. ಮೊನ್ನೆ ನಸುಕಿನ ಜಾವ 3:30 ಹೊತ್ತಿಗೆ ರಾಜಾಜಿನಗರದ 4ನೇ ಬ್ಲಾಕ್ನಲ್ಲಿ ಬೃಹತ್ ಮರವೊಂದು ಧರೆಗೆ ಉರುಳಿತು. ಮರ ಬಿದ್ದು 5 ಕಾರು, ಟಾಟಾ ಏಸ್ ವಾಹನ, 3ರಿಂದ 4 ಬೈಕ್ ಜಖಂ-ಆಗಿದ್ವು. ಚಾಮರಾಜಪೇಟೆಯ ಮುಖ್ಯ ರಸ್ತೆಯಲ್ಲೂ ಮರ ಬಿದ್ದು ಸಂಚಾರಕ್ಕೆ ಅಡಚಣೆಯಾಗಿತ್ತು. ಇನ್ನು 3 ದಿನ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಹೀಗಾಗಿ ಏನೇನು ಅನಾಹುತವಾಗುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.